ನಮ್ಮ ಮನೇಲಿ 4 ನಾಯಿ ಇರೋದ್ರಿಂದ ರೀಸೆಂಟಾಗಿ ನಿಮ್ದೊಂದು ರೀಲ್ ನೋಡಿದೆ. ಇಟ್ ವಾಸ್ ವೆರಿ ರಿಲೇಟಬಲ್ ಇಮಿಡಿಯೇಟ್ ಆಗಿ ನನಗೆ. ಬೀದಿ ನಾಯಿ ವರ್ಸಸ್ ಪಾಸ್ಟ್ ನಾಯಿ. ಪಾಶ್ ನಾಯಿ, ಪಾಸ್ಟ್ ನಾಯಿ ಪ್ರೆಗ್ನೆಂಟ್ ನಾಯಿ ಬೇರೆ ಅದು. ಈಗ ಪ್ರೆಗ್ನೆಂಟ್ ಆಗಿದ್ರಿ. ಓ, ನಾನು ಆ ರೀಲ್ ನೋಡಿದ್ದು. ಸೊ ಹೌ ಡು ಯು, ಯಾಕಂದ್ರೆ ಯೂಶ್ವಲಿ ನಾಯಿಗಳದ್ದು ಸ್ವಲ್ಪ ನೀಶ್ ಕ್ಯಾಟಗರಿ, ಎಲ್ಲರ ಮನೇಲೂ ಇರಲ್ಲ, ಬಟ್ ಬೀದಿ ನಾಯಿ ಅಫ್ಕೋರ್ಸ್. ಸೊ ಹೌ ಡು ಯು ಪಿಕ್ ಟಾಪಿಕ್ಸ್ ಆ್ಯಂಡ್ ದೆನ್? ನಂದು ಭಾಳ ಅನ್ಕನ್ವೆನ್ಷನಲ್ ವೇ ಅದ ರೀ. ಅಂದರೆ ಹಿಂಗೆ ನೋಡ್ತಿರ್ತೀವಿ. ನಾವು ಹೋದ ವರ್ಷ ಒಂದು ಮಾಡಿದ್ವಿ, ಮಾವಿನಕಾಯಿ ವರ್ಸಸ್ ಮಾವಿನ ಹಣ್ಣು ಮಾತಾಡ್ಲಿಕ್ಕತ್ತಿದ್ವಿ ಎರಡು. ಇಫ್ ದೇ ಕುಡ್ ಟಾಕ್ ಆ್ಯಂಡ್ ಇಫ್ ದೇ ಕುಡ್ ಶೇರ್ ದ ಫೀಲಿಂಗ್ಸ್, ಏನಿರ್ಬೋದು ಅದರದ್ದು ಅಂತ. ಸೊ ಹಿಂಗೆ ಎಕ್ಸ್ಪ್ಲೋರ್ ಮಾಡ್ತಿರ್ತೀನಿ ರೀ ನಾನು. ಒಮ್ಮೆ ಹಂಗೆ ಕೂತಿರ್ತೀನಿ. ಡೋರೆಮಾನ್ ಇಲ್ಲಿ ಉತ್ತರಳ್ಳಿ ಆಗಿದ್ರು ಹೆಂಗೆ ರಿಯಾಕ್ಟ್ ಮಾಡ್ತಿತ್ತು. ಸೊ ಫಾರ್ ಎಕ್ಸಾಂಪಲ್ ಡೋರೆಮಾನೇ ಈ ಧಾರವಾಡಿಂತ್ರ ಇತ್ತು. ಸೊ ಹೌ ಹಿ ವುಡ್ ರಿಯಾಕ್ಟ್. ಸೊ ಹೀಗೆಲ್ಲ ಭಾಳ ಇದು ಓಡಿಸ್ಕೊತೀವಿ. ಹೊಸ ದಿನಾರು ನೋಡೋದು ಅಂದರೆ ರವಿ ಕಾಣೋದನ್ನು ಕವಿ ಕಂಡ ಅನ್ನೋದು ಒಂದು ಮಾತೇನಿದೆ. ಐ ಥಿಂಕ್ ಕಾಂಟೆಂಟ್ ಕ್ರಿಯೇಟರ್ಸ್ ಟುಡೇ ಹೊಸದಾಗಿ ಏನಾದ್ರು ಮಾಡಬೇಕಂದ್ರೆ ಹೊಸ ಎಳೆನೇ ಇರೋ ಪ್ರಪಂಚದಲ್ಲೇ ಹಳೇದ್ರಲ್ಲೇ ಹೊಸದನ್ನು ಹುಡ್ಕೋದಿಯಲ್ಲ. ಸೊ ವಾಟ್ ಈಸ್ ಯುವರ್ ಪ್ಲೇಸ್? ಅಂದರೆ ನಿಮ್ಮ ಜಾಗ ಏನಂತ ಅರ್ಥ ಮಾಡ್ಕೊಂಡಿದ್ದೀರಾ? ಇದ್ರಾಗ ರೀ ಎಲ್ಲಿದ್ದೀನಿ ಅಲ್ಲಿ ಹ್ಯಾಪಿ ಇದೀನಿ ರೀ. ಅಂದರೆ ನಿಮ್ಮಿಂದ ಜನ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ? ಕಾಮಿಡಿ 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 ಅನ್ಎಕ್ಸ್ಪೆಕ್ಟೆಡ್ ಕೊಲ್ಯಾಪ್ಸ್ ಆ್ಯಂಡ್ ಮ್ಯೂಸಿಕ್. ಈಗ ಸ್ವಲ್ಪ ಮ್ಯೂಸಿಕ್ಗೆ ಇಳಿದೀವಿ ರೀ. ಮ್ಯೂಸಿಕ್ ಮಾಡ್ಬೇಕಂತಿದ್ದೀನಿ. ಸೊ ಹಾಗೆ ಅಂದ್ರೆ ಮಂದಿ ನೋಡಾದ್ಮೇಲೆ ಅವ್ರಿಗೂ ಅನಿಸ್ಬೇಕು, ಇದು ನಾವು ವಿಚಾರ ಮಾಡಿದ್ದಿಲ್ಲಲ್ಲ, ಈ ಆ್ಯಂಗಲ್ ನಾವು ಹಿಂಗೂ ಮಾಡ್ಬೋದಾ. ಒಂದೊಂದು ಹಾಡು ಬರ್ದಿತ್ತಲ್ರಿ, ಏನೋ ಬೇರೆನೇ ಬರ್ದಿಯಲ್ಲೋ, ಈ ಸ್ಕ್ರಿಪ್ಟ್ ಭಾರಿ ಇತ್ತು, ಪಂಚ್ ಭಾರಿ ಇತ್ತು, ಸೊ ಹಿಂಗೂ ಮಾಡ್ಬೋದಾ ಅಂತ ಹಾಗೆ ಕೂತಿದ್ವಿ. ಒಂದು ದಿವ್ಸ ನಾನು ಕೆಳಗಲ್ಲೇ ಸ್ಕೂಟಿ ಪಾರ್ಕ್ ಮಾಡ್ಲಿತ್ತಿದ್ದೆ ಅಪಾರ್ಟ್ಮೆಂಟ್ನಾಗ. ನಮ್ಮ ಸೆಕೆಂಡ್ ಫ್ಲೋರ್ದಾಗ ಒಂದು ಇದು ಪಾಸ್ಟ್ ನಾಯಿ ಅದ ರೀ, ಶಿಡ್ಜು ಅದ. ಅದಕ್ಕೆ ಪಾಸ್ಟ್ ನಾಯಿ ಅಂತ ಹೆಸರು ಇಟ್ಟೀನಿ. ನಾ ಹೇಳಿದೆ ಹಲೋ ಸರ್ ಅಂದೆ. ಹಲೋ, ಎಲ್ಲಿ ಹೊಂಟಿರಿ ಅಂದೆ. ವಾಕಿಂಗ್ ನಾಯಿಗೆ ವಾಕಿಂಗ್ ಮಾಡಿಸ್ಲಿಕ್ಕೆ ಕರ್ಕೊಂಡು ಹೊಂಟೀನಿ. ಸೊ ಹಿ ವಾಸ್ ಹೋಲ್ಡಿಂಗ್. ಸೊ ನಾಯಿಗೆ ಎಲ್ಲಿ ವಾಕಿಂಗ್ ಆಯ್ತು ಇದು ಅಂತ ನಾನು. ಸೊ ಜಸ್ಟ್ ಅವ್ರು ಹೋದ್ಮೇಲೆ ಒಂದು ಬೀದಿ ನಾಯಿ ಬಂತು. ನಂಗೆ ಅಲ್ಲೇ ಹೊಳಿತು, ವಾಟ್ ಇಫ್ ಅವು ಎರಡು ಮಾತಾಡಿದ್ದು ಕಾನ್ವರ್ಸೇಷನ್ ಮಾಡಿದ್ರೆ ಹೆಂಗಿರ್ತದೆ. ಸೊ ಹಂಗೆ ಮನ್ಯಾಗ ಕೂತೆ ಅದಕ್ಕೊಂದು ಪ್ಲಾಟ್ ಮಾಡಿದ್ವಿ. ಲೈಕ್ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಇರ್ತಾರೆ. ಸೊ ಹಂಗೆ ಅಲ್ಲಿಂದ ಸ್ಟಾರ್ಟ್ ಆಗಿದ್ರಿ ಅದು. ಸೊ ದಿಸ್ ಇಸ್ ಹೌ ಯು ಥಿಂಕ್. ಹಿಂಗೆ ಯೋಚನೆ ಮಾಡಿ ನೋಡಿದ್ದೆ. ಸೊ ಥಿಂಕಿಂಗ್ ಔಟ್ ಆಫ್ ದ ಬಾಕ್ಸ್ ಅಂತ ಬಂದಾಗ, ಎಸ್ಪೆಷಲಿ ನೀವು ನೋಡ್ದಂಗೆ ಭಾರತದಲ್ಲಿ ಕಾಮಿಡಿಗಿರೋ ರಿಸ್ಟ್ರಿಕ್ಷನ್ಸ್ ಏನು, ಯಾವುದ್ರಲ್ಲಿ ಆ ಚೌಕಟ್ಟಲ್ಲಿ ನೀವು ಆಟ ಆಡ್ಬೇಕಂತ ಡಿಸೈಡ್ ಆಗಿರಿ? ಇಂಥವು ಮಾಡೋದಕ್ಕೆ ಮೇನ್ ರೀಸನ್ ಅದ ರೀ. ಬೇರೆದು ಟಚ್ ಮಾಡಿದ್ರೆ ನಾವು ಇಲ್ಲಿ ಇರೋಂಗಿಲ್ಲ. ಎಲ್ಲರೂ ಈಗ ಹೆಂಗದ ಅಂದ್ರೆ ಭಾಳ ಸೆನ್ಸಿಟಿವ್ ಆಗಿಬಿಟ್ಟಾರೆ ಮಂದಿ. ಕಾಮಿಡಿ ಈಸಿಲಿ ಅಫೆಂಡ್ ಆಗ್ತಾರೆ. ಈಗ ಉದಾಹರಣೆಗೆ ಅದು ಭಾಳ ಇದು ಹೋಗ್ತದೆ ರೀ. ಬಟ್ ಹಂಗೆ ಹೇಳ್ತೀನಿ ಮೇಲೆ ಬಟ್ ಅಟ್ಲೀಸ್ಟ್ ಅಂದ್ರೆ ಯಾರಿಗೂ ಒಪಿನಿಯನ್ಸ್ ಕೇಳೋದೇ ಇಲ್ಲ ರೀ. ಅಂದರೆ ಅಭಿಪ್ರಾಯಗಳನ್ನು ಈಗ ನಾ ಒಂದು ಹಿಂಗೆ ಮಾಡ್ತೀನಿ, ಇದ್ರಾಗ ನೀವು ಕಾಫಿ ಹಾಕ್ಕೊಡ್ಬೇಡ, ನಂಗೆ ಬಿಸಿನೀರು ಹಾಕ್ಕೊಡಂತೀನಿ. ನೀವೇನಂತೀರಿ, ಇಲ್ಲ ಅದು ಕಾಫಿ ಕುಡಿಯೋ ಮಗ, ನೀವು ಕಾಫಿ ಕುಡಿತೀರಿ, ನಾನು ನೀರು ಕುಡಿತೀನಿ. ಸೊ ಹಂಗೆ. ಸೊ ಅವ್ರು ತಿಳ್ಕೊಳಂಗಿಲ್ಲ, ನಾ ಹೇಳಿದ್ದೆ ಕರೆಕ್ಟು, ನೀನೇ ತಪ್ಪು. ಆ್ಯಂಡ್ ಮಂದಿಗೆ ಏನು ತಿಳಿಯಂಗಿಲ್ಲ, ಅವ್ರು ಅದನ್ನು ತಿಳ್ಕೊಳಕ್ಕೆ ಟ್ರೈ ಮಾಡಂಗಿಲ್ಲ ರೀ. ಸೀದಾ ಹೇಟ್ ಮಾಡಿಬಿಡ್ತಾರೆ. ಅವ್ರಿಗೇನು ತಿಳಿಯಂಗಿಲ್ಲ, ದೇ ವಿಲ್ ಜಸ್ಟ್ ಹೇಟ್ ಇಟ್. ಸೊ ಹಂಗೆ. ಸೊ ತಿಳ್ಕೊಬೇಕು ಹಂಗೆ. ಸೊ ಹಿಂಗಿರೋ ಪ್ರಪಂಚ ಮುಂದಕ್ಕೆ ಹೆಂಗೆ ಅಂತ ಹೋದರೆ. ಸೊ ಅದಕ್ಕೆ ಇದು ನಮಗೆ ಚಾಲೆಂಜಿಂಗು ರೀ. ಯಾಕಂದ್ರೆ ವೆನ್ ಯು ನೋ, ನೀ ಈ ಟಾಪಿಕ್ ಮುಟ್ಟಿದ್ರೆ ಇವ್ರು ಹರ್ಟ್ ಆಗ್ತಾರೆ, ಈ ಟಾಪಿಕ್ ಮುಟ್ಕೊಂಡು ಇವ್ರು ಹರ್ಟ್ ಆಗ್ತಾರೆ, ಈ ಟಾಪಿಕ್ ಮೇಲೆ ವಿಡಿಯೋ ಮಾಡಿದ್ರೆ ಇವ್ರು ಹರ್ಟ್ ಆಗ್ತಾರೆ. ಅಲ್ಲಿ ನಮ್ದು ಕ್ರಿಯೇಟಿವ್ ಚಾಲೆಂಜ್ ಬರ್ತದೆ. ಸೊ ಇಷ್ಟು ರಿಸ್ಟ್ರಿಕ್ಷನ್ಸ್ ಇದ್ದರೂ ಕಾಮಿಡಿ ಹೆಂಗೆ ಮಾಡ್ತೀವಿ ಮಾಡಿ. ಸೊ ಅದಕ್ಕೆ ಒಳ್ಳೇದೇ ಅಂತೀರಿ ಇನ್ನವೇ? ಹಾಂ, ಒಳ್ಳೇದೇ ರೀ, ಬೇರೆ ಆಪ್ಷನ್ ಇಲ್ಲಲ್ಲ. ಅದಕ್ಕೆ ನಾಯಿ ವಿಡಿಯೋ ಹಾಕಿದ್ಮೇಲೆ ಒಂದು ಸ್ಟೋರಿ ಹಾಕಿದೆ. ಟು ದ ಡಾಗ್ ಕಮ್ಯುನಿಟಿ, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ, ನಿಮ್ಮ ಮನಸ್ಸಿಗೆ ಏನಾದರೂ ನೋವು ಮಾಡಿದರೆ ಸಾರಿ ಅಂತ. ಸುಮ್ಮಂಗೆ ಅದನ್ನೂ ಹೇಳ್ತಾರೆ, ನಾಯಿ ಮೇಲೆ ಹೆಂಗೆ ವಿಡಿಯೋ ಮಾಡ್ತೀವಿ, ನಾ ಮಾಡ್ತೀನಿ, ಟಾಪಿಕ್ ಬಂತು ಮಾಡ್ತೀನಿ. ಸೊ ಇವತ್ತು ಈ ಕಾಮಿಡಿ ಸೈಡ್ ಆಫ್ ಪವನ್ ಏನು ನಾವು ನೋಡ್ತಾ ಇದ್ದೀವಿ, ಇಂಟರ್ನೆಟ್ ಬಂದಮೇಲೆ ಇಂಟರ್ನೆಟ್ ಮೂಲಕ ಎಲ್ಲರೂ ನೋಡ್ತಾ ಇದ್ದಾರೆ. ಬಟ್ ನಿಮ್ಮಲ್ಲೂ ಆ ಒಂದು ಟ್ಯಾಲೆಂಟ್ ಇದೆ ಅಂತ ಫಸ್ಟು ಗುರ್ತು ಹಿಡಿದಿದ್ದು ಯಾರು ಪವನ್? ನಮ್ಮ ಫ್ರೆಂಡ್ಸೇ ರೀ. ಅವಾಗ ಹೆಂಗಿತ್ತು, ಏನು 2012 ನಾ ಇದು ಸ್ಟಾರ್ಟ್ ಮಾಡೀನಿ ರೀ, ಯೂಟ್ಯೂಬ್ ಆ್ಯಸ್ ಅ ಆಡಿಯನ್ಸ್ ಕನ್ಸ್ಯೂಮ್ ಮಾಡ್ಲಿಕ್ಕೆ. ಸೊ ಬೈ ದ ಟೈಮ್ 14 ಬಂದಾಗ ಹಿಂದಿ ಒಳಗೆ ಕ್ರಿಯೇಟರ್ಸ್ ಎಮರ್ಜ್ ಆದರು. ಸೊ ಮೊದಲು ಯೂಟ್ಯೂಬ್ ಹೆಂಗಿತ್ತಂದ್ರೆ ಓನ್ಲಿ ಫಾರ್ ಸಾಂಗ್ಸ್, ಮೂವಿ ಟ್ರೇಲರ್ಸ್, ನಿಜ ಹಿಂಗಿತ್ತು ರೀ. ಆಮೇಲೆ ಕ್ರಿಯೇಟರ್ಸ್ ಬರ್ಲಿಕ್ಕೆ ಸ್ಟಾರ್ಟ್ ಆದ. ಕಣ್ಣನ್ ಗಿಲ್ಲು,
ಕಣಂಗಿಲ್ಲ ಆ್ಯಂಡ್ ಬಿಸ್ವಾ ಅವ್ರದ್ದು ಬಿಸ್ವಾ. ಪ್ರಿಟೆನ್ಷಿಯಸ್ ಮೂವಿ ರಿವ್ಯೂಸ್, ಅರ್ಲಿ ಡೇಸ್ ಆಫ್ BBK ವೈನ್ಸ್, ಭುವನ್, ಆ್ಯಂಡ್ ಆಲ್ಸೋ ಇವರು ಕ್ಯಾರಿ ಮೆನಟಿ, ಹರ್ಷ್ ಬೆನಿವಾಲ್. ನಂದು ರೈಟಿಂಗ್ ನಾ ಅವರಿಂದನೇ ಇನ್ಸ್ಪೈರ್ ಆಗಿದೆ. AIB TVF, ಇನಿಷಿಯಲ್ TVF ಆ್ಯಂಡ್ AIB ಸ್ಟಾರ್ಟಿಂಗ್ ಅಂತ ಅಷ್ಟು ಸಟೈರ್, ಅಷ್ಟು ಇದು ಅವರು ನೆಟ್ ನ್ಯೂಟ್ರಾಲಿಟಿ ಬಗ್ಗೆ ಮಾತಾಡಿದ್ದು. ಅವಾಗ AIBದವ್ರು ಮಾತಾಡ್ತಿದ್ರು ನೆಟ್ ನ್ಯೂಟ್ರಾಲಿಟಿ, ಅದು ಹಂಗೆ. ಸೊ ಎಲ್ಲ ಇದು ಇಷ್ಟು ಸಟೈರ್ ಹೊಡಿತಿದ್ರು, ಮಸ್ತ್ ಇದ್ರಿ. ನಂಗೆ ಅಲ್ಲಿಂದನೇ ನಂಗೆ ಪ್ಯಾರಡಿ ಮಾಡು ಹುಚ್ಚು ಬಂದ್ರಿ. ಇದು ಭಾರಿ ಮಾಡ್ಯಾರಲ್ಲ ಇವರು, ಹಿಂಗೆ ನಾನು ಮಾಡ್ಬೋದಲ್ಲ, ಸೊ ಇವನ್ ಐ ಆಮ್ ಮಾಡ್ಬೋದಂತ. ವ್ಯಂಗ್ಯ ಗೀತೆ, ಹಾಂ ಹಾಂ ವ್ಯಂಗ್ಯ ಹಾಸ್ಯ ಗೀತೆ. ಹಾಂ ಹಾಂ ಪ್ಯಾರಡಿ ಸಾಂಗ್, ಹ್ಞೂ ರೀ, ವ್ಯಂಗ್ಯ ಹಾಸ್ಯಗೀತೆ. ಸೊ ಅದಾದಮೇಲೆ ಒಂದು ಸಾಂಗ್ ಮಾಡಿದ್ದಾರೆ ಪಬ್ಜಿದು. ಅವಾಗ ಒಂದು ನಮ್ಮ ಕಡೆ ಒಂದು ಹಾಡಿತ್ತು ಉತ್ತರ ಕರ್ನಾಟಕದಾಗ, ನನ್ನ ಗೆಳತಿ ನನ್ನ ಗೆಳತಿ ನನ್ನ ನೋಡಿ ನೀನಗತಿ ಅಂತ. ನಾ ಅದನ್ನು PUBG ವರ್ಷನ್ ಮಾಡಿಬಿಟ್ಟೆ. ಮಾಡಿ ಹಾಕಿನ್ರಿ ಮೊಬೈಲ್ದಾಗ. ಇಟ್ ಟುಕ್ ಮೀ 2-3 hours ಅಷ್ಟೇ ಮಾಡ್ಲಿಕ್ಕೆ. ಮಾಡಿ ಎಡಿಟ್ ಮಾಡಿ ಹಾಕಿನ್ರಿ, ಬ್ಲಾಸ್ಟ್ ಆಗ್ಬಿಡ್ತೀರಿ ಸಾಂಗ್. ಅದು 2019-20 ಒಳಗೆ 2.3 million ಏನೋ ಇದು ವ್ಯೂಸ್ ಬಂದಿತ್ತು. ಓ ನೈಸ್. ಆಮೇಲೆ ಹಂಗೆ ಮಾಡ್ಕೋತಾ ಇದ್ರಿ. ಈಗೆಲ್ಲ ಅವೆಲ್ಲ ಪ್ರೈವೇಟ್ ಮಾಡ್ಕೊಂಡೀನಿ, ಬಟ್ ಆ ಟೈಮ್ದಾಗ ಚಲೋ ಯಾಕ್ರಿ ಹಂಗೆ ರೀ. ಅಂದರೆ ಈಗ ಇನ್ನೊಂದು ಇದು ಕಮ್ಬ್ಯಾಕ್ ಚಾಲೂ ಮಾಡೀನಿ ಯೂಟ್ಯೂಬಿಗೆ. ಸೊ ಅದಕ್ಕೆ ಫ್ರೆಶ್ ಸ್ಟಾರ್ಟ್ ಇರಲಿ ಅಂತ. ಅವು ಇನ್ನೂ ಅದಾವೆ ನನ್ನ ಚಾನಲ್ದಾಗ. ಅದನ್ನು ಹೊರತುಪಡಿಸಿ ಬೇರೆ ಇನ್ನಷ್ಟು ಸಾಂಗ್ಸ್ಗಳು. ಸೊ ಫಸ್ಟು ಹಿಟ್ ನಿಮಗೆ ಆದಾಗ ಆಮೇಲೆ ಲೈಫ್ ಹೆಂಗೆ ಬದಲಾಯಿತು? ಅವಾಗ ನಾ ಮುಖ ತೋರಿಸ್ತಿದ್ದಿಲ್ಲ ರೀ ಯೂಟ್ಯೂಬ್ದಾಗ. ಬರೀ ವಾಯ್ಸ್ ಓವರ್ ಇರ್ತಿತ್ತು ನಂದು. ಸೊ ಅಲ್ಲೇ ನನಗೆ ಎಲ್ಲಿ ರಿಯಲೈಸ್ ಆತಂದ್ರೆ, ನಮ್ಮ ಊರಾಗೆ ಮುಂದೋಳಂಥ ಊರಾಗ ಯಾರೋ ಒಬ್ಬರು ಕೂತು ನನ್ನ ವಿಡಿಯೋ ನೋಡ್ಲಿರ್ತಿರು. ನಾವು ಬೇಕಾರೆ ಪಪ್ಸ್ ತಿನ್ಲಿರ್ತಿದ್ವಿ. ಎಲ್ಲೋ ವಾಯ್ಸ್ ಕೇಳ್ತು, ಹಿಂಗೆ ನೋಡಿದೆ. ಅವ್ನು ನೋಡ್ಕೊತ ಕೂತ ನಕ್ಕೋತ, ಅಲ್ಲಿ ನೋಡ ಹೂಲೇ ನೋಡೋದು ವೈರಲ್ ಆಗಿಬಿಡ್ಲಿಪ್ಪ. ಸೊ ಅಲ್ಲಿಂದ ಚಾಲು ಆತ್ರಿ. ಸೊ ಅದೊಂದು ಕ್ವಶನ್ ಇತ್ತೇ ಮಂದಿಗೆ, ಯಾರು ಇವ ಉಡಾಳ್ಪವ್ಯ, ಎದಕ್ಕೆ ಮುಖ ತೋರ್ಸಂಗಿಲ್ಲ ಇವ. ಸೊ ಆಮೇಲೆ ಇನಿಷಿಯಲಿ ಫಸ್ಟ್ ಯಾಕೆ ಮುಖ ತೋರಿಸಲಿಲ್ಲ ನೀವು? ನಂಗೆ ಕ್ಯಾಮ್ರಾ ಕಾನ್ಸಿಯಸ್ ಭಾಳ ಇದ್ದೆ ರೀ. ಕ್ಯಾಮ್ರಾ ಮುಂದಿದ್ರೆ ಮಾತಾಡ್ತಿದ್ದಿಲ್ಲ. ಕ್ಯಾಮ್ರಾ ಇಲ್ಲ ಅಂದ್ರೆ ಫುಲ್ ಮಸ್ಕಿರಿ ಮಾತಾಡ್ತಿದ್ದೆ. ಸೊ ಅದಕ್ಕೆ ಅದನ್ನ ಚೂಸ್ ಮಾಡಿದ್ದೆ. ಹೆಂಗೆ ದಾಟಿದ್ರಿ ಅದನ್ನು? ಸೊ ನೌ ಆರ್ ನೆವರ್ ಸಿಚುವೇಶನ್ ಬಂತು. ಮುಂದೆ ತೋರ್ಸಬೇಕು ನೀವು ಇದ್ರಾಗ, ಈ ಫೀಲ್ಡ್ದಾಗ ನೀವು ಮುಂದೆ ಹೋಗ್ಬೇಕಂದ್ರೆ ತೋರ್ಸಬೇಕಾಗ್ತದೆ. ತೋರಿಸಿದ್ರೆ ಇನ್ನೂ ಚಲೋ ರೀಚ್ ಆಗ್ತದೆ ಅಂತ ಹಾರಿದ್ರಿ, ಬಂದ್ರಿ, ಜಿಗಿದ್ರಿ.